ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 1. ಓಂ ಸರ್ವ ಚೈತನ್ಯ ರೂಪಂ ತಾಮಾದ್ಯಂ ವಿದ್ಯಾಂ ಚ ಧೀಮಹಿ ಬುದ್ಧಿಂ ಯಾನ ಪ್ರಚೋದಯಾತ್ ಎಂಬುದು ಸಕಲ ಜೀವಿಗಳ ಅರಿವು ಮತ್ತು ಅರಿಯುವ ಶಕ್ತಿ, ಆದಿಶಕ್ತಿ, ವಿದ್ಯಾಶಕ್ತಿ ಮತ್ತು ಬುದ್ಧಿಶಕ್ತಿ ಸ್ವರೂಪಳಾದ ದೇವಿ ಗಾಯತ್ರಿಯನ್ನು ಧ್ಯಾನ ಮಾಡುತ್ತೇವೆ ಎಂಬುದು ದೇವಿ ಭಾಗವತದ ಮಂಗಳ ಪದ್ಯ. ಶ್ರೀದೇವಿ ಭಾಗವತವು ಒಂದು ಮಹಾಪುರಾಣವು. ಪುರಾಣವೆಂದರೆ ಪುರಾಪಿ ನವಮಿವ ಪುರಾಣಂ. ವೇದೋಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿರುವ ಧರ್ಮ, ನೀತಿ, ಸಾಧನೆ, ಜ್ಞಾನ, ಮೋಕ್ಷ ವಿಷಯಗಳನ್ನು ವಿವರಿಸುತ್ತಾ ದೇವತೆಗಳು, ಋಷಿಗಳು, ರಾಜರು ಹೇಗೆ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡಿ ನಿತ್ಯ ನಿರತಿಶಯ ಸುಖವನ್ನು ಪಡೆದರೆಂಬುದನ್ನು ವಿವರಿಸುವುದರ ಮೂಲಕ ಇಂದು ನಮ್ಮ ಮನಸ್ಸು ಶುದ್ಧವಾಗಿ ಆತ್ಮಾನುಭವವನ್ನು ಪಡೆಯುವಂತೆ ಮಾಡುವುದು ಪುರಾಣ. ಪರಾಶರ ಪುತ್ರನಾದ ಶ್ರೀಕೃಷ್ಣ ದ್ವೈಪಾಯನನು ವೇದಗಳನ್ನು ವಿಂಗಡಿಸಿ ವೇದವ್ಯಾಸನೆಂದು ಹೆಸರು ಪಡೆದಂತೆ ಅಷ್ಟಾದಶ ಪುರಾಣಗಳ ಕರ್ತೃವೂ ಆಗಿದ್ದಾನೆ. ಶ್ರೀದೇವಿ ಭಾಗವತವನ್ನು ಪ್ರೀತಿಯ ಮಗನಾದ ಶುಕನಿಗೆ ಉಪದೇಶಿಸುತ್ತಿರುವಾಗ ಸೂತನು ಶ್ರವಣ ಮಾಡಿ ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿ ಮಹರ್ಷಿಗಳಿಗೆ ಅದನ್ನು ಪ್ರವಚನ ಮಾಡಿದನು. ಸತ್ವಗುಣ ಪ್ರಧಾನವಾದ ವೇದಾಂತಾರ್ಥ ಗರ್ಭಿತವಾದ ಪರಮೇಶ್ವರಿ ತತ್ವವನ್ನು ವಿವರಿಸುವ ಶ್ರೀದೇವಿ ಭಾಗವತವನ್ನು ಕೇಳಲು ಮಹರ್ಷಿಗಳು ಉತ್ಸುಕರಾದರು. ಸೂತ ಪೌರಾಣಿಕನು ತನ್ನ ಗುರುವನ್ನು ವಂದಿಸಿ ಆದಿಶಕ್ತಿಯನ್ನು ಕುರಿತು ಪ್ರಣಮ್ಯ ಪರಮಂ ಶಕ್ತಿಂ ಚತುರ್ವರ್ಗ ಪ್ರದಾಯಿನೀಂ ಆದಿಶಕ್ತಿಂ ವದಿಷ್ಯಾಮಿ ಕಥಾಂ ಪೌರಾಣಿಕೀಂ ಶುಭಾಂ ಎಂದು ಶ್ರೀದೇವಿಗೆ ನಮಸ್ಕರಿಸಿ ಶ್ರೀದೇವಿ ಭಾಗವತವನ್ನು ಆರಂಭಿಸುತ್ತಾನೆ. ಶ್ರೀ ಪರಾಶರನು ಒಮ್ಮೆ ತೀರ್ಥಯಾತ್ರೆಗೆ ಹೊರಟು ಯಮುನಾ ನದಿಯ ಬಳಿಗೆ ಬಂದು ದೋಣಿಯನ್ನು ನಡೆಸುವಂತೆ ದಾಶರಾಯನಿಗೆ ಹೇಳಲು, ಮಹರ್ಷಿಗಳೇ, ಊಟಕ್ಕೆ ಕುಳಿತಿರುವೆನು, ಮಧ್ಯೆ ಏಳಬಾರದು. ಆದ್ದರಿಂದ ನನ್ನ ಸಾಕು ಮಗಳಾದ ಮತ್ಸ್ಯಗಂಧಿಯು ದೋಣಿ ನಡೆಸುವಳು ಎಂದನು. ಮತ್ಸ್ಯಗಂಧಿಯು ಮಹರ್ಷಿಗೆ ವಂದಿಸಿ ದೋಣಿಯನ್ನು ನಡೆಸುತ್ತಿರುವಾಗ ಪರಾಶರರು ಆಕೆಯಲ್ಲಿ ಮೋಹಗೊಂಡರು. ತನ್ನಲ್ಲುಂಟಾದ ಚಾಂಚಲ್ಯಕ್ಕೆ ಕಾರಣವನ್ನು ದಿವ್ಯ ದೃಷ್ಟಿಯಿಂದ ಅರಿತರು. ಮತ್ಸ್ಯಗಂಧಿಯು ಮೀನಿನ ಗರ್ಭದಿಂದ ಬಂದವಳು. ಅದ್ರಿಕೆ ಎಂಬ ಅಕ್ಷರ ಸ್ತ್ರೀಯು ಸೂರ್ಯಪುತ್ರಿಯಾದ ಯಮುನಾ ನದಿಯಲ್ಲಿ ಜಲಕ್ರೀಡೆಯಾಡುತ್ತಾ ಸಂಧ್ಯಾವಂದನೆ ಮಾಡುತ್ತಿದ್ದ ಬ್ರಾಹ್ಮಣನ ಕಾಲನ್ನು ಹಿಡಿದಳು. ಕೋಪಗೊಂಡ ಆ ಬ್ರಾಹ್ಮಣನು, ನೀನು ಹೆಣ್ಣು ಮೀನಾಗು ಎಂದು ಶಪಿಸಿದನು. ಇದೇ ವೇಳೆಗೆ ಚೇದಿ ದೇಶದ ಉಪರಿಚರ ವಸುವೆಂಬ ರಾಜನು ಧರ್ಮಾತ್ಮನು, ಸತ್ಯಸಂಧನು, ಶ್ರೀದೇವಿ ಮೂಲಮಂತ್ರ ಜಪಪರಾಯಣನು ಆಗಿದ್ದವನು ತನ್ನ ಪಿತೃಗಳ ಶ್ರಾದ್ದಕ್ಕಾಗಿ ಆಹಾರವನ್ನು ತರಲು ಕಾಡಿಗೆ ಹೊರಟನು. ಅಂದು ತನ್ನ ಪತ್ನಿ ಗಿರಿಕೆಯು ಋತುಸ್ನಾತಳಾಗಿ ಪುತ್ರನನ್ನು ಪಡೆಯಲು ಕಾತುರಳಾಗಿದ್ದಳು. ಆದರೆ ಅರಣ್ಯದಲ್ಲಿ ರಾಜನಿಗೆ ಗಿರಿಕೆಯ ಚಿಂತೆಯು ಪ್ರಬಲವಾಗಿ ದೇವಿಯನ್ನು ಧ್ಯಾನಿಸಿ ತನ್ನ ತೇಜಸ್ಸನ್ನು ಒಂದು ದೊನ್ನೆಯಲ್ಲಿಟ್ಟು ಶೇನ ಪಕ್ಷಿಯ ಮೂಲಕ ಪತ್ನಿಗೆ ಕಳುಹಿಸಿದನು. ಆದರೆ ಆ ದೊನ್ನೆಯು ಯಮುನೆಯಲ್ಲಿ ಬಿದ್ದು ಮೀನಾಗಿದ್ದ ಅದ್ರಿಕೆಯ ಗರ್ಭದಲ್ಲಿ ಸೇರಿ ತೇಜಸ್ಸು ಬೆಳೆಯಿತು. ಒಂದು ದಿನ ಬೆಸ್ತನೊಬ್ಬನು ಬೀಸಿದ ಬಲೆಯಲ್ಲಿ ಸಿಕ್ಕಿಬಿದ್ದ ಶಾಪಗ್ರಸ್ತ ಮೀನಿನಲ್ಲಿ 2 ಶಿಶುಗಳಿದ್ದವು. ಆ ಮೀನನ್ನು ಕತ್ತರಿಸಲು ಅದರಲ್ಲಿ ಕಂಡುಬಂದ ಗಂಡು ಮಗುವನ್ನು ಉಪರಿಚರ ವಸುವು ಸ್ವೀಕರಿಸಿ ಮತ್ಸ್ಯರಾಜನೆಂದು ನಾಮಕರಣ ಮಾಡಿದನು. ಇನ್ನೊಂದು ಹೆಣ್ಣು ಮಗು ಮತ್ಸ್ಯಗಂಧಿ, ದಾಶರಾಜನ ಸಾಕು ಮಗಳು. ಇವಳು ಕಪ್ಪಾಗಿದ್ದುದರಿಂದ ಕಾಲಿ ಎಂದು, ಸತ್ಯವತಿ ಎಂದು ಕರೆಯುವುದುಂಟು. ಪರಾಶರರು ಮತ್ಸ್ಯಗಂಧಿಯು ಅಪ್ಸರೆಯ ಮಗಳೆಂದರಿತು ಆಕೆಯನ್ನು ಒಲಿಸಿ ಒಪ್ಪಿಸಿ ತಮ್ಮ ಯೋಗಶಕ್ತಿಯಿಂದ ಹಿಮದ ಆವರಣ ಸೃಷ್ಟಿಸಿ ಮತ್ಸ್ಯಗಂಧೆಯನ್ನು ಯೋಜನ ಸುಗಂಧಿಯಾಗಿ ಮಾಡಿ ಕೂಡಿ ಒಬ್ಬ ಮಗನನ್ನು ಪಡೆದರು. ಸತ್ಯವತಿಯು ಮತ್ತೆ ಕನ್ಯೆಯಾದಳು. ಮಹರ್ಷಿಯು ಮಂಗಳ ಸ್ನಾನ ಮಾಡಿ ತನ್ನ ದಾರಿ ಹಿಡಿದು ಹೋದರು. ಆಗ ತಾನೇ ಅವತರಿಸಿದ ಶಿಶುವು ವ್ಯಾಸನು. ಜಾತ ಮಾತ್ರಸ್ತು ತೇಜಸ್ವಿ ತಾಮುವಾಚ ಸ್ವಮಾತರು ತಪಸ್ಯೇವ ಮನಃಕೃತ್ಪ ವಿವಿಶೇಚಾತಿ ವೀರ್ಯವಾನ್. ಹುಟ್ಟಿದ ಕೂಡಲೇ ವ್ಯಾಸನಿಗೆ ತಪಸ್ಸು ಮಾಡುವುದರಲ್ಲಿ ಮನಸ್ಸುಂಟಾಯಿತು. ಅಮ್ಮ, ತಪಸ್ಸು ಮಾಡಲು ಹೋಗುತ್ತೇನೆ, ನೀನು ಸ್ಮರಿಸಿದಾಗ ಬರುತ್ತೇನೆ, ನಿನ್ನ ಇಚ್ಛೆಯಂತೆ ಸೇವೆ ಮಾಡುತ್ತೇನೆ, ಚಿಂತಿಸದಿರು, ನಿನಗೆ ಮಂಗಳವಾಗಲಿ ಎಂದನು. ಜಾತ ಮಾತ್ರ ಜಗಮಾಶು ರುದ್ಧಿಂ ವಿಷ್ಣುಂ ಶಯೋಗತಃ ತೀರ್ಥೆ ತೀರ್ಥೆ ಕೃತಸ್ನಾನಶ್ಚಚಾರ ತಪ ಉತ್ತಮಂ. ಭಗವಾನ್ ವ್ಯಾಸರ ಈ ಪರಮಪಾವನ ಚರಿತ್ರೆಯನ್ನು ಶ್ರವಣ ಮಾಡಿದವರು ಪಾಪಮುಕ್ತರಾಗಿ ಜ್ಞಾನಿ ಭಕ್ತರಾಗುವರು ಎಂದು ಸೂತರು ಹೇಳಿದರು.
ಸರಸ್ವತಿ ನದಿ ತೀರದಲ್ಲಿ ವ್ಯಾಸ ಋಷಿಯು ಆಶ್ರಮ ಮಾಡಿಕೊಂಡು ಅನುಷ್ಠಾನ ಪರಾಯಣನಾದನು. ಆದರೂ ತೀರ್ಯ ಪ್ರಾಣಿಗಳ ಪಕ್ಷಿಗಳ ಪರಸ್ಪರ ಪ್ರೀತಿ ತಮ್ಮ ಮರಿಗಳ ಮೇಲಿರುವ ಮಮಕಾರವನ್ನು ಕಂಡು ತಾನೂ ಒಬ್ಬ ಮಗನನ್ನು ಪಡೆಯಲು ಬಯಸಿದನು. ಮಕ್ಕಳಿಲ್ಲದವನಿಗೆ ಸುಖ ಸಂತೋಷಗಳಿಲ್ಲ, ಮುಕ್ತಿಯೂ ಇಲ್ಲ ಎಂದು ಚಿಂತಾಕ್ರಾಂತನಾದನು. ಕೊನೆಗೆ ತಪಸ್ಸು ಮಾಡಲು ಮೇರು ಪರ್ವತಕ್ಕೆ ನಡೆದನು. ಅಲ್ಲಿಗೆ ಆಗಮಿಸಿದ ನಾರದ ಮುನಿಯು ವ್ಯಾಸನ ವ್ಯಾಕುಲತೆಗೆ ಕಾರಣವನ್ನು ಕೇಳಿ ಪರಮಾತ್ಮನನ್ನು, ತ್ರಿಮೂರ್ತಿಗಳಿಗೂ ಕಾರಣರಾದ ಪರಾಶಕ್ತಿ ಶ್ರೀಮಾತೆಯನ್ನು ಆರಾಧಿಸಬೇಕೆಂದು ತಿಳಿಸಿದನು. ಹಿಂದೆ ನಾರದನ ತಂದೆಯಾದ ಬ್ರಹ್ಮನು ವಿಷ್ಣುವನ್ನು ಕುರಿತು, ನೀನೇ ಲೋಕೇಶನು, ದೇವದೇವನು, ಜಗದ್ಗುರುವು, ವಾಸುದೇವನು, ಲಕ್ಷ್ಮೀಕಾಂತನು, ನಿನಗಿಂತ ಹಿರಿಯರು ಯಾರು? ಯಾರನ್ನು ಕುರಿತು ಧ್ಯಾನ ಮಾಡುತ್ತಿರುವೆ? ಮಹತಾಂ ನೈವ ಗೋಪ್ಯಂ ಹಿ ಪ್ರಾಯ ಕಿಂಚಿದಿತಿ ಸ್ಮೃತಿ ಎಂಬಂತೆ ನಿನ್ನ ಭಕ್ತನಾದ ನನಗೆ ದಯಮಾಡಿ ಧರ್ಮ ರಹಸ್ಯವನ್ನು ಹೇಳು ಎಂದು ಪ್ರಾರ್ಥಿಸಿದನು. ಆಗ ವಿಷ್ಣುವು, ತ್ರಿಮೂರ್ತಿಗಳಾದ ನಾವು ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃಗಳಾಗಿರುವುದು ಆದಿಶಕ್ತಿಯ ಮಹಿಮೆಯಿಂದ. ನಾನು ಆ ಆದಿಶಕ್ತಿಗೆ ಅಧೀನನು. ಆ ದೇವಿಯ ಅನುಗ್ರಹದಿಂದಲೇ ಅನೇಕ ಅವತಾರಗಳನ್ನೆತ್ತುವೆನು. ಯಜ್ಞಶಾಲೆಯಲ್ಲಿ ನಾನು ವಿಶ್ರಮಿಸುತ್ತಿರುವಾಗ ಕುತ್ತಿಗೆಗೆ ಒರಗಿಸಿದ್ದ ಧನುಸ್ಸಿನ ಹೆದೆಯನ್ನು ಗೆಜ್ಜಲು ಹುಳುಗಳು ತಿಂದುಬಿಟ್ಟವು. ಕೂಡಲೇ ನನ್ನ ತಲೆಯು ಬೇರ್ಪಟ್ಟು ಹಾರಿಹೋಯಿತು. ನೀನು ವಿಶ್ವಕರ್ಮನಾದುದರಿಂದ ಕುದುರೆಯ ತಲೆಯನ್ನು ತಂದು ಸೇರಿಸಿದೆ. ಅಂದಿನಿಂದ ನಾನು ಹಯಗ್ರೀವನೆನ್ನಿಸಿದೆ ಎಂದನು. ಆದರೆ ವಿಷ್ಣುವಿನ ತಲೆಯು ಎಲ್ಲಿ ಬಿದ್ದಿದೆ ಎಂಬುದನ್ನು ಅರಿಯಲಾರದೆ ವೇದಗಳು ದೇವತೆಗಳು ಆಗ ಆ ಪರಾಶಕ್ತಿಯನ್ನು ಸ್ತುತಿಸಿದರು. ನಮೋ ದೇವಿ ಮಹಾಮಾಯೆ ವಿಶ್ವೋತ್ಪತ್ತಿ ಕರೇ ಶಿವೆ ನಿರ್ಗುಣೆ ಸರ್ವಭೂತೇಶಿ ಮಾತಾ ಶಂಕರ ಕಾಮದೆ ತ್ವಂ ಭೂತಿ ಸರ್ವಭೂತಾನಾಂ ಪ್ರಾಣ ಪ್ರಾಣವತಾಂ ತಥಾ ಧೀ ಶ್ರೀ ಕಾಂತಿ ಕ್ಷಮಾ ಶಾಂತಿ ಶ್ರದ್ಧಾ ಮೇಧ ಧೃತಿ ಸ್ಮೃತಿ ತ್ವಮುದ್ಗಿತೆ ಅರ್ಧಮಾತ್ರಾಸಿ ಗಾಯತ್ರಿ ವ್ಯಾಹೃತಿಸ್ತತ ಜಯ ಚ ವಿಜಯ ಧಾತ್ರಿ ಲಜ್ಜಾ ಕೀರ್ತಿ ಸೃಹಾದಯ. ಆ ದೇವಿಯು ಅಶರೀಳಲಾಗಿ, ಓ ದೇವತೆಗಳೇ, ವೇದಾರ್ಥವನ್ನು ಬೆಳಗುವ ಈ ಸ್ತೋತ್ರದಿಂದ ಸಂತೋಷಪಟ್ಟಿರುವೆನು. ಇದನ್ನು ಭಕ್ತಿಯಿಂದ ಪಠಿಸುವವರು ಪೂರ್ಣ ಕಾಮರೇ ಆಗುವರು ಎಂದಳು. ಹಿಂದೆ ಹಯಗ್ರೀವನೆಂಬ ಅಸುರನು ಘೋರ ತಪಸ್ಸನ್ನು ಮಾಡಿದನು. ಮಾಯಾ ಬೀಜವಾದ ಒಂದೇ ಅಕ್ಷರವನ್ನು ಜಪಿಸುತ್ತಾ ದೇವಿಯನ್ನು ಕುರಿತು ಧ್ಯಾನ ಮಾಡಿದನು. ಅವನ ಧ್ಯಾನವು ತಮೋಮಯವಾಗಿದ್ದುದರಿಂದ ದೇವಿಯು ತಾಮಸರೂಪಿನಿಂದ ಬಂದು ವರವನ್ನು ಬೇಡು ಎಂದಳು. ಆ ಹಯಗ್ರೀವನು ದೇವಿಯನ್ನು ಕಂಡು ಆನಂದದಿಂದ ಹೀಗೆ ಸ್ತೋತ್ರ ಮಾಡಿದನು. ನಮೋ ದೇವೈ ಮಹಾಮಾಯೆ ಸೃಷ್ಟಿಸ್ಥಿತ್ಯಂತಕಾರಿಣಿ ಭಕ್ತಾನುಗ್ರಹ ಚತುರೆ ಕಾಮದೆ ಮೋಕ್ಷದೆ ಶಿವೆ. ತಾಯಿ, ನೀನು ಪಂಚಭೂತಗಳು ಅವುಗಳ ವಿಷಯಗಳಿಗೆ ಕಾರಣಳು ಆಗಿರುವೆ. ನಮ್ಮ ಪಂಚಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ನಿನ್ನಿಂದಲೇ ಆಗಿವೆ. ದಯಮಾಡಿ ನಾನು ಚಿರಂಜೀವಿಯಾಗುವಂತೆ ಮಾಡು ಎಂದು ಬೇಡಿದನು. ಅದು ಅಸಾಧ್ಯವೋ, ಬೇರೆ ವರವನ್ನು ಬೇಡು ಎನ್ನಲು ನನಗೆ ಕುದುರೆಯ ಮುಖದವನಿಂದಲೇ ಮರಣವಾಗಲಿ ಎಂದನು. ದೇವಿಯು, ನಿನ್ನಿಷ್ಟದಂತೆ ಆಗಲಿ, ಸುಖವಾಗಿ ಆಳು ಬಾಳು ಎಂದು ಅದೃಶ್ಯಳಾದಳು. ಇದೇ ಕಾರಣಕ್ಕಾಗಿ ವಿಷ್ಣುವು ಈಗ ಹಯಗ್ರೀವನಾಗಿರುವನು. ಅನಂತರ ಯುದ್ಧದಲ್ಲಿ ಶಕ್ತಿಯ ಮಹಿಮೆಯಿಂದ ರಾಕ್ಷಸನ ತಲೆಯನ್ನು ವಿಷ್ಣುವು ಕತ್ತರಿಸಿದನು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.